ನೋಡ್ತಾ ಇದ್ರೆ ವಿವಿಸಿ ನ್ಯೂಸ್. ನಾನು ಸ್ವಾಗತ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕು ಅಂತಕ್ಕಂಥದ್ದು ಏನಿದೆ, ಹೊಳೆನರಸೀಪುರ ತಾಲೂಕು ಇಡೀ ಜಿಲ್ಲೆಯಲ್ಲಿ ಅಭಿವೃದ್ಧಿಯಲ್ಲಿ ಒಂದು ಸ್ಟೆಪ್ ಜಾಸ್ತಿ ಇರ್ತಕ್ಕಂಥ ತಾಲೂಕು. ಕಾರಣ ಅಲ್ಲಿಯ ಶಾಸಕರು ಎಚ್ ಡಿ ರೇವಣ್ಣ ಅವರು ಬೇರಾವುದೇ ಕಾರಣಗಳಿಂದಲೂ ಯಾರು ಅವರನ್ನ ಹೆಂಗಾದ್ರೂ ಟೀಕೆ ಮಾಡಬಹುದು. ಆದ್ರೆ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಎಚ್ ಡಿ ರೇವಣ್ಣ ಅವರು ಒಂದು ಕೈ ಮೇಲೆ ಇರ್ತಾರೆ ಯಾವಾಗಲೂ. ಆದ್ರೆ ವಿಪರ್ಯಾಸ ಅಂತ ಅಂದ್ರೆ ಅಭಿವೃದ್ಧಿಯ ಹರಿಕಾರ ಎಂದೆನಿಸಿಕೊಳ್ಳುವ ಎಚ್ ಡಿ ರೇವಣ್ಣ ಅವರ ತವರು ಕ್ಷೇತ್ರದಲ್ಲಿ ಯಾವುದಾದರೂ ಅಗ್ನಿ ಅವಘಡಗಳು ಸಂಭವಿಸಿದರೆ ಅದನ್ನ ನಂದಿಸೋಕಾಗಿರಬಹುದು ಅಥವಾ ಅದನ್ನ ಆರಿಸೋಕಾಗಿರಬಹುದು, ಒಂದೇ ಒಂದು ಸಿಂಗಲ್ ಅಗ್ನಿಶಾಮಕ ವಾಹನಗಳಿಲ್ಲ ಅಂದ್ರೆ ನೀವು ನಂಬಬೇಕು. ಹೌದು, ಹೊಳೆನರಸೀಪುರ ತಾಲೂಕಿನಲ್ಲಿ, ಹೊಳೆನರಸೀಪುರ ನಗರದಲ್ಲಿ ಒಂದೇ ಒಂದು ಸಿಂಗಲ್ ಅಗ್ನಿಶಾಮಕ ದಳ ವಾಹನಗಳಿಲ್ಲ. ಯಾಕಿಂಗಾಗಿದೆ, ಏನಿದು ಘಟನೆ ಅಂತ ನೋಡ್ತಾ ಹೋದ್ರೆ, ಒಂದು ಕಡೆ ರಾಜ್ಯದಲ್ಲಿ ಬಿಸಿಲು ಜಾಸ್ತಿ ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಬಡವರ ಊಟಿ ಎಂದೆನಿಸಿಕೊಳ್ತಾ ಇದ್ದಂತ ಹಾಸನ ಜಿಲ್ಲೆಯಲ್ಲಿ 30 ಡಿಗ್ರಿಯನ್ನ ದಾಟಿ ಬಿಸಿಲಿನ ಬೇಗೆ ಹೆಚ್ಚಾಗಿ ಹೋಗಿದೆ. ಬಿಸಿಲಿನ ಬೇಗೆ ಹೆಚ್ಚಾಗಿದ್ದು ನಿಮಗೆ ಗೊತ್ತು, ಅಗ್ನಿ ಅವಘಡಗಳು ಹೆಚ್ಚಾಗ್ತಾ ಇದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಹುಲ್ಲುಗಳನ್ನ ಸ್ಟೋರ್ ಮಾಡಿಕೊಂಡು ಒಂದು ಕಡೆ ಗುಡ್ಡೆ ಮಾಡಿರ್ತಾರೆ, ಅದಕ್ಕೆ ಬೆಂಕಿ ತಾಗೋದಾಗಿರಬಹುದು. ಇತ್ತೀಚೆಗಷ್ಟೇ ಹೊಳೆನರಸೀಪುರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫ್ಲೈವುಡ್ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಕೊಂಡಿತ್ತು, ಭಾರಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹಚ್ಕೊಂಡಿತ್ತು. ಹೀಗೆ ಅಗ್ನಿ ಅವಘಡಗಳು ಹೆಚ್ಚಾಗ್ತಾ ಇದೆ. ನೀವು ನಂಬ್ತಿರೋ ಬಿಡ್ತಿರೋ, 2025 ಜನವರಿ 1ರಿಂದ ಕೇವಲ 2 ತಿಂಗಳ ಅವಧಿಯಲ್ಲಿ ಹೊಳೆನರಸೀಪುರ ತಾಲೂಕಿನಲ್ಲಿ 20ಕ್ಕೂ ಹೆಚ್ಚು ಬೆಂಕಿ ಅವಘಡಗಳು ಸಂಭವಿಸಿದ್ದಾವೆ. ಬಟ್ ವಿಪರ್ಯಾಸ ಅಂತ ಅಂದ್ರೆ ಅಲ್ಲಿ ಅಗ್ನಿಶಾಮಕ ಠಾಣೆಯಲ್ಲಿ ಅಗ್ನಿಶಾಮಕ ವಾಹನಗಳೇ ಇಲ್ಲ. ಏನಾಯ್ತು ಸಾರ್, ಇದ್ದವಲ್ಲ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಾವಲ್ಲ ಸಾರ್? ಎಸ್, ವಾಹನಗಳಿದ್ದಾವೆ, ಆದ್ರೆ ಅವು ಕಾರ್ಯನಿರ್ವಹಿಸ್ತಾ ಇಲ್ಲ. ಕೆಟ್ಟೋಗಿದ್ಯಾ ಅಂದ್ರೆ ನೋ, ಬದಲಾಗಿ ಅಗ್ನಿಶಾಮಕ ಇಲಾಖೆಯಲ್ಲಿ ಒಂದು ಅವ್ರದೇ ಆದಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ. 15 ವರ್ಷ ದಾಟಿದ ವಾಹನಗಳು, 15 ವರ್ಷಗಳನ್ನ ಪೂರೈಸಿದ ವಾಹನಗಳನ್ನ ರಸ್ತೆಗಿಳಿಸೋದಿಲ್ಲ, ರಸ್ತೆಯಲ್ಲಿ ಅದನ್ನ ಚಾಲನೆ ಮಾಡೋದಿಲ್ಲ, ಅವುಗಳನ್ನ ಆಪರೇಟ್ ಮಾಡೋದಿಲ್ಲ. ಹಿಂಗಾಗಿ 15 ವರ್ಷ ಪೂರೈಸಿದ ವಾಹನಗಳನ್ನ ಇಲಾಖೆ ತನ್ನ ಸುಪರ್ದಿಗೆ ವಾಪಸ್ ತೆಗೆದುಕೊಳ್ಳುತ್ತೆ. ಹೊಳೆನರಸೀಪುರದಲ್ಲಿ 3 ಅಗ್ನಿಶಾಮಕ ವಾಹನಗಳಿದ್ದಂತೆ, ಈ ಪೈಕಿ 3 ವಾಹನಗಳು 15 ವರ್ಷಗಳನ್ನ ಪೂರೈಸಿದ್ದಾವೆ. ಹೀಗಾಗಿ ಇಲಾಖೆ ಅವೆಲ್ಲವನ್ನು ಕೂಡ ಹಿಂಪಡೆದುಕೊಂಡಿರೋದ್ರಿಂದಾಗಿ ಅಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಯಾವುದೇ ರೀತಿಯಾದಂತ ಅಗ್ನಿಶಾಮಕ ವಾಹನಗಳಿಲ್ಲ. ಇದನ್ನ ಸ್ವತಃ ಎಚ್ ಡಿ ರೇವಣ್ಣ ಅವರು ಮೊನ್ನೆ ವಿಧಾನಸಭೆಯಲ್ಲಿ ಈ ವಿಚಾರವನ್ನ ಚರ್ಚೆ ಮಾಡಿದ್ರು. ಸದನದ ಗಮನವನ್ನ ಸೆಳೆಯುವ ಪ್ರಯತ್ನವನ್ನ ಪಟ್ಟರು. ನಮ್ಮ ತಾಲೂಕಿನಲ್ಲಿ ಅಗ್ನಿಶಾಮಕ ವಾಹನಗಳಿಲ್ಲ, ಹೀಗಾಗಿ ಬಿಸಿಲಿನ ಕಾರಣದಿಂದಾಗಿ ಸಾಕಷ್ಟು ಅವಘಡಗಳು ಸಂಭವಿಸ್ತಾ ಇದ್ದಾವೆ. ಹೀಗಾಗಿ ಹೊಳೆನರಸೀಪುರ ತಾಲೂಕಿಗೆ ತುರ್ತಾಗಿ 4500 ಲೀಟರ್ ಸಾಮರ್ಥ್ಯದ 2 ವಾಹನಗಳನ್ನ ಕೂಡಲೇ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ಕೊಂಡ್ರು. ಮೊನ್ನೆ ಅಷ್ಟೇ ಹೊಳೆನರಸೀಪುರದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನು ಅಗ್ನಿ ಅವಘಡ ಸಂಭವಿಸ್ತು, ಇಫ್ ನೀವು ಬಿಲೀವ್ ಮಿ ಆರ್ ನಾಟ್, ಒಂದು ವೇಳೆ ಅವತ್ತು ಚಂದ್ರಾಯಪಟ್ಟಣದಿಂದ 9000 ಲೀಟರ್ನ ಅಗ್ನಿಶಾಮಕ ವಾಹನ ಸಮಯಕ್ಕೆ ಸರಿಯಾಗಿ ಬಾರದೇ ಇದ್ದಿದ್ದರೆ ಇಡೀ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಹುತೇಕ ಫ್ಲೈವುಡ್ ಫ್ಯಾಕ್ಟರಿ ಸಂಪೂರ್ಣವಾಗಿ ಸುಟ್ಕರಕಲಾಗಿ ಹೋಗ್ತಾ ಇತ್ತು. ಅವತ್ತು ಹಾಸನದಿಂದ 4000 ಲೀಟರ್ದೊಂದು ವಾಹನ ನಿಯೋಜನೆ ಮಾಡಿದ್ರು. ಆ ವಾಹನ ಸೇರಿದಂತೆ ಚಂದ್ರಾಯಪಟ್ಟಣದಿಂದ ಸುಮಾರು 9000 ಲೀಟರ್ದೊಂದು ಅಗ್ನಿಶಾಮಕ ವಾಹನ ಬಂತು. ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದಾಗಿ ಅವತ್ತು ಸಂಭವಿಸಬಹುದಾದ ಬಹುದೊಡ್ಡ ಅವಘಡ ಅವತ್ತು ಒಂದು ಸೇವ್ ಆಯ್ತು. ಆದ್ರೂ ಕೂಡ ಬಹುತೇಕ ಸುಟ್ಟು ಕರಕಲಾಯ್ತು. ಬಟ್ ಈ ಹೊಳೆನರಸೀಪುರ ತಾಲೂಕು ಸಂಸದರು ಕೂಡ, ಹಾಸನದ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರ ತವರು ಕ್ಷೇತ್ರ, ಅಭಿವೃದ್ಧಿಯ ಹರಿಕಾರ ಎಂದೆನಿಸಿಕೊಂಡಿರುವ ಎಚ್ ಡಿ ರೇವಣ್ಣ ಅವರ ತವರು ಕ್ಷೇತ್ರ, ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರ ತವರು ಕ್ಷೇತ್ರ, ಸಂಸದರಾಗಿರ್ತಕ್ಕಂಥ ಅಂತಂದ್ರೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ತವರು ಕ್ಷೇತ್ರ ಅಲ್ಲ, ತವರು. ಇಷ್ಟಿದ್ದರೂ ಕೂಡ ಇಲ್ಲಿ ಅಗ್ನಿಶಾಮಕ ವಾಹನಗಳೇ ಇಲ್ಲ ಅಂತಕ್ಕಂಥದ್ದು ನಂಬಕ್ ಕಷ್ಟ ಆಗ್ಬೋದು, ಆದ್ರೂ ನಂಬಲೇಬೇಕಾದಂತ ಕಥೆ. ಸದ್ಯ ಹೊಳೆನರಸೀಪುರದಲ್ಲಿ 2 ವೆಹಿಕಲ್ಗಳನ್ನ ನಿಲ್ಲಿಸ್ಕೊಂಡಿದ್ದಾರೆ. ಒಂದು 9000 ಲೀಟರ್ದು ವೆಹಿಕಲ್ ನಿಂತಿದೆ, ಬಟ್ ಅದಕ್ಕೆ 20 ವರ್ಷ ಆಗೋಗ್ಬಿಟ್ಟಿದೆಯಂತೆ. 5 ವರ್ಷದಿಂದ ಯಾಕೆ ಅರ್ಜಿ ಕೊಡ್ಲಿಲ್ಲ, ಯಾಕೆ ಸುಮ್ಮನಾದ್ರು ಎಲ್ಲರೂ ಅನ್ನೋದು ಗೊತ್ತಿಲ್ಲ. ಹಂಗಾಗಿ 20 ವರ್ಷ ಆಗಿರೋದ್ರಿಂದ 9000 ಲೀಟರ್ ವಾಹನವನ್ನ ಹಂಗೆ ಸೈಡಲ್ಲಿಟ್ಟು ಆಯುಧ ಪೂಜೆ ದಿವಸ ಮಾತ್ರ ಪೂಜೆ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ
ಎಮರ್ಜೆನ್ಸಿಗಿರ್ಲಿ, ಮೊನ್ನೆ ಹಿಂಗ ಆಗ್ಬಿಡ್ತಲ್ಲ ಮತ್ತಿಂಗಾದ್ರೆ ಅಂತ ಹೇಳಿ ಹಾಸನದಿಂದ 4500 ಲೀಟರ್ದು ಒಂದು ವೆಹಿಕಲ್ ನ ಅಲ್ಲಿಗೆ ನಿಯೋಜನೆಯನ್ನ ಮಾಡಲಾಗಿದೆ. ಅಂದ್ರೆ ಚಿಕ್ಕ ವೆಹಿಕಲ್ ಬರುತ್ತಲ್ಲ ಆ ತರದ್ದು, ಮನೆಗಳಿಗೆ ನೀರು ಹಾಕ್ಸ್ಕೊಳ್ತಿರಲ್ಲ ಆ ತರದ್ದು 4500 ಲೀಟರ್ದು ಒಂದು ವೆಹಿಕಲ್ ನ ಅಲ್ಲಿ ನಿಲ್ಸ್ಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಸಂಸದರು ಕೂಡ ನೆನ್ನೆ ಮಾತಾಡಿದ್ದಾರೆ. ನಾವು ಕೂಡ ನನಗೆ ಗಮನಕ್ಕೆ ಬಂದಿದೆ, ಅರ್ಜಿಯನ್ನ ಕೊಟ್ಟಿದ್ದೀವಿ ಗೃಹ ಇಲಾಖೆಗೆ, ಕೂಡಲೇ ವಾಹನವನ್ನ ಪೂರೈಕೆ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಇನ್ನೇನು ಬಹುತೇಕ ಹಾರ್ಡ್ಲಿ ಇನ್ನೊಂದು ತಿಂಗಳು 1.5 ತಿಂಗಳು ಇರಬಹುದು. ಈ ಬಿರು ಬೇಸಿಗೆ ಅತಿ ಹೆಚ್ಚಾಗಿ ಕಾಡುತ್ತೆ. ಅದಾದ್ಮೇಲೆ ಮಳೆಗಾಲ ಬರುತ್ತೆ. ನೀವು ವೆಹಿಕಲ್ ಕೊಟ್ಟರು ಕೊಡ್ದೋದ್ರು ಉಪಯೋಗವೇ ಇಲ್ವೇನಪ್ಪ ಆ ಸಂದರ್ಭದಲ್ಲಿ. ಅವಶ್ಯಕತೆ ಇರೋದು ಈಗ ಬಿಸಿಲಿನ ಬೇಗೆ ಜಾಸ್ತಿ ಇರೋದ್ರಿಂದ ವೆಹಿಕಲ್ನ ಅವಶ್ಯಕತೆ ಈಗ ಬಹಳಷ್ಟಿದೆ. 15 ವರ್ಷ ಕಾಲಮಿತಿ ತುಂಬುತ್ತೆ ಅನ್ನೋದು ಅದು 14 ವರ್ಷ ತುಂಬಿದಾಗಲೇ ಗೊತ್ತಾಗಿರ್ತಿತ್ತು. ಯಾಕೆ ಇಲಾಖೆಯವರು ಸುಮ್ಮನಾದ್ರು, ಯಾಕೆ ಸ್ಥಳೀಯ ಜನಪ್ರತಿನಿಧಿಗಳು ಸುಮ್ಮನಾದ್ರು, ಐ ಡೋಂಟ್ ನೋ. ಬಟ್ ಇವತ್ತಿನ ಸ್ಥಿತಿಗೆ ಬೇರೆ ಯಾವುದೋ ಕ್ಷೇತ್ರದಲ್ಲಿ ಈ ಸ್ಥಿತಿ ಬಂದಿದ್ರೆ ಇದಿಷ್ಟು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ವೇನೋ. ಆದ್ರೆ ಇಡೀ ರಾಜ್ಯಕ್ಕೆ ಏನೇ ಅನುದಾನ ಬಂದ್ರು ನಮ್ಮ ಹೊಳೆನರಸೀಪುರಕ್ಕೂ ಒಂದಿರ್ಲಿ ಅಂತ ಇದ್ದಂತ HD ರೇವಣ್ಣ ಅವರ ಕ್ಷೇತ್ರದಲ್ಲೇ ಈ ರೀತಿ ಆಗೋಗ್ಬಿಡ್ತಲ್ಲ ಅನ್ನೋದು ಇವತ್ತಿನ ಹೈಲೈಟ್ ಪಾಯಿಂಟ್. ಇನ್ನು ಈ ಬಗ್ಗೆ HD ರೇವಣ್ಣ ಅವರು, ಸಂಸದ ಶ್ರೇಯಸ್ ಪಟೇಲ್ ಎಲ್ಲರೂ ಕೂಡ ಸದನದಲ್ಲಿ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ರೇವಣ್ಣ ಅವರು ಕೂಡ ಸದನದಲ್ಲಿ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನು ಶ್ರೇಯಸ್ ಪಟೇಲ್ ಕೂಡ ಮನವಿಯನ್ನ ಸಲ್ಲಿಸಿದ್ದಾರಂತೆ. ಏನೇನು ಮನವಿ ಮಾಡಿದ್ದಾರೆ ನೋಡೋಣ. ಈಗ ನಾನು ಹೊಳೆನರಸೀಪುರದಲ್ಲಿ ರಿವ್ಯೂ ಮಾಡಿದೆ. ನಿನ್ನೆ ನಾನು ರಿವ್ಯೂ ಮೀಟಿಂಗ್ ತಗೊಂಡಿದ್ದೆ. ಒಂದೇ ಒಂದು ಅಗ್ನಿಶಾಮಕ ದಳದ ವೆಹಿಕಲ್ ಇದೆ ಆಗಿದೆ ಅಂತ ಹೇಳಿದ್ರು. ನಿನ್ನೆ ನನಗೂ ನನ್ನ ಮಾಹಿತಿ ತಗೊಂಡೆ. ಅದನ್ನ ಗೃಹ ಸಚಿವರ ಗಮನಕ್ಕೆ ತಗೊಬಂದು ಒಂದು ವೆಹಿಕಲ್ ತರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗ ನಾನು ಹೊಳೆನರಸೀಪುರದಲ್ಲಿ ರಿವ್ಯೂ ಮಾಡಿದೆ. ನಿನ್ನೆ ನಾನು ರಿವ್ಯೂ ಮೀಟಿಂಗ್ ತಗೊಂಡಿದ್ದೆ. ಒಂದೇ ಒಂದು ಅಗ್ನಿಶಾಮಕ ದಳದ ವೆಹಿಕಲ್ ಇದೆ ಆಗಿದೆ ಅಂತ ಹೇಳಿದ್ರು. ನಿನ್ನೆ ನನಗೂ ನನ್ನ ಮಾಹಿತಿ ತಗೊಂಡೆ. ಅದನ್ನ ಗೃಹ ಸಚಿವರ ಗಮನಕ್ಕೆ ತಗೊಬಂದು ಒಂದು ವೆಹಿಕಲ್ ತರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಒಟ್ಟಿನಲ್ಲಿ ಹೊಳೆನರಸೀಪುರ ನಗರದಲ್ಲಿ ಅಗ್ನಿಶಾಮಕ ಠಾಣೆ ಇದೆ, ಸುಸಜ್ಜಿತವಾಗಿದ್ದಾವೆ. ಬಟ್ ಅಲ್ಲಿ 20 ಪೋಸ್ಟ್ಗಳಲ್ಲಿ ಇನ್ನೂ 10 ಪೋಸ್ಟ್ಗಳನ್ನ ಫುಲ್ಫಿಲ್ಲೇ ಮಾಡ್ಕೊಂಡಿಲ್ವಂತೆ. ಆ 10 ಪೋಸ್ಟ್ ಫುಲ್ಫಿಲ್ ಮಾಡ್ಕೊಳಕ್ಕೆ ಇಲ್ಲಿ ವೆಹಿಕಲ್ಲೇ ಇಲ್ಲ. ಪಾಪ ಜನ ತಗೊಂಡು ಏನ್ ಮಾಡ್ತಾರೆ, ಓಡ್ಸಾಡಕ್ಕೆ ಜನ ಬೇಕಲ್ಲ. ಹಂಗಾಗಿ ವೆಹಿಕಲ್ಗಳು ಫಸ್ಟ್ ತನ್ನಿ, ಆಮೇಲೆ ಅದು ಯಾವುದೋ 10 ಪೋಸ್ಟ್ಗಳು ಖಾಲಿ ಇದ್ದಾವಂತೆ 20ರಲ್ಲಿ, ಅವುಗಳನ್ನ ಫುಲ್ಫಿಲ್ ಮಾಡಿಕೊಂಡು ಮೊದಲು ನಾವು ಹೊಳೆನರಸೀಪುರದ ಆಗ್ಲೇ ಹೇಳಿದೆ, 2 ತಿಂಗಳಲ್ಲಿ 20 ಅಗ್ನಿ ಅವಘಡಗಳಾಗಿದ್ದಾವೆ. 2 ತಿಂಗಳಲ್ಲಿ 20. ಕಡಿಮೆ ನಂಬರ್ ಅಲ್ಲ ಅದು. ಸ್ವಲ್ಪ ಯಾಮಾರಿದ್ರು, ಸ್ವಲ್ಪ ಒಂದು ಕ್ಷಣ ಲೇಟ್ ಆಗೋದ್ರು ಏನೇನು ಅವಘಡ ಸಂಭವಿಸಿಬಿಡಬಹುದೋ ಗೊತ್ತಿಲ್ಲ. ಆದ್ಮೇಲೆ ಪಶ್ಚಾತ್ತಾಪ ಪರಿತಪ್ಪಿಸುವ ಬದಲಾಗಿ, ಹೋಗಿ ಒಂದು ಚೆಕ್ ಕೊಟ್ಟು ಸಮಾಧಾನ ಮಾಡಿ ಬರುವ ಬದಲಾಗಿ, ಪೂರ್ವ ತಯಾರಿಯಾಗಿ ಬೇಸಿಗೆ ಬರಬೇಕು ಅಂದಾಗ್ಲೇ ಇವೆಲ್ಲನೂ ಯೋಚನೆ ಮಾಡಬೇಕಾಗಿತ್ತು. ನೀವುಗಳು ಅಧಿಕಾರಿಗಳು, ಜನಪ್ರತಿನಿಧಿಗಳು ಬೇಸಿಗೆ ಬರುತ್ತೆ ಅಂದಾಗಲೇ ಪೂರ್ವ ಸಭೆಗಳು ಮಾಡ್ಕೊಳ್ತಿರಲ್ಲ. ಆಗ್ಲೇ ನಮ್ಮಲ್ಲಿ ವೆಹಿಕಲ್ಗಳು ಹಿಂಗಾಗಿದ್ದಾವೆ, 15 ವರ್ಷ ತುಂಬಿದೆ, ನಮ್ಮಲ್ಲಿ ವೆಹಿಕಲ್ ಇಲ್ಲ, ಈ ತರ ಆಗಬಹುದು ಅಂತಕ್ಕಂಥ ಆಲೋಚನೆ ಇರಬೇಕಾಗಿತ್ತು, ಇರಲಿಲ್ಲ. ಪರಿಣಾಮ ಹಿಂಗಾಗಿದೆ. ಇನ್ನಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ಕೊಂಡು ಗೃಹ ಇಲಾಖೆ, ರಾಜ್ಯ ಸರ್ಕಾರ, ಹಾಸನ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕು, ನಾಟ್ ಓನ್ಲಿ ಹೊಳೆನರಸೀಪುರ, ಹಾಸನ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ಅಗ್ನಿಶಾಮಕ ವಾಹನಗಳು 15 ವರ್ಷ ಪೂರೈಸಿ ಎಲ್ಲವನ್ನ ವಾಪಸ್ ತಗೊಂಡಿದ್ದೀರಿ, ರಿಪ್ಲೇಸ್ ಮಾಡಿ. ಬೇಸಿಗೆ ಟೈಮ್ನಲ್ಲಿ ಯಾವುದೇ ಅವಘಡಗಳು ಸಂಭವಿಸದಂತೆ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ಕೊಳ್ಳುತ್ತೆ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಸೈನ್ ಔಟ್ ಮಾಡ್ತೀನಿ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.